ಆನೇಕಲ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ, 18 ಲಕ್ಷ ರೂಪಾಯಿ ಮೌಲ್ಯದ ಕೊಕೇನ್ ಜಪ್ತಿ, ನೈಜೀರಿಯಾ ಮಹಿಳೆ ಬಂಧನ. ಆನೇಕಲ್ ಪೊಲೀಸರು ಮಾದಕ ವಸ್ತು ಜಾಲದ ವಿರುದ್ಧ ಮತ್ತೊಂದು ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ಚಂದಾಪುರ ಆನೇಕಲ್ ರಸ್ತೆಯ ಅಲಯನ್ಸ್ ಕಾಲೇಜು ಬಳಿ ಮಾದಕ ವಸ್ತು ಮಾರಾಟ ಮಾಡಲು ಯತ್ನಿಸುತ್ತಿದ್ದ ನೈಜೀರಿಯಾ ಮೂಲದ ಬ್ಲೆಸ್ಸಿಂಗ್ ಒಪುಟ, 34 ವರ್ಷ ಎಂಬಾಕೆಯನ್ನು ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಬಂಧಿಸಿದ್ದಾರೆ. ಪ್ರಮುಖ ಮುಖ್ಯಾಂಶಗಳು: ವಶಪಡಿಸಿಕೊಂಡ ಮಾಲು ಸುಮಾರು 18 ಲಕ್ಷ ರೂಪಾಯಿ ಮೌಲ್ಯದ 180 ಗ್ರಾಂ ಕೊಕೇನ್ ಮಾದಕ ವಸ್ತು. ದಾಳಿ ನಡೆದ ಸ್ಥಳ: ಚಂದಾಪುರ ಆನೇಕಲ್ ರಸ್ತೆಯ ಅಲಯನ್ಸ್ ಕಾಲೇಜು ಪಕ್ಕ. ದಿನಾಂಕ ಮೇ 30, 2026 ಸುಮಾರು ಬೆಳಗ್ಗೆ 6 ಗಂಟೆಗೆ ನಡೆದಿದೆ. ದಾಖಲಾದ ಪ್ರಕರಣ: ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಎನ್.ಡಿ.ಪಿ.ಎಸ್. ಎನ್ಡಿಪಿಎಸ್ ಆಕ್ಟ್ ಅಡಿಯಲ್ಲಿ ಮೊಕದ್ದಮೆ ಸಂಖ್ಯೆ 161/2026 ರಂತೆ ಕೇಸು ದಾಖಲು. ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಪೊಲೀಸ್ ತಂಡ: ಬೆಂಗಳೂರು ಜಿಲ್ಲೆ ಪೊಲೀಸ್ ಅಧೀಕ್ಷಕರಾದ ಚಂದ್ರಕಾಂತ್ ಎಂ.ವಿ.ಇಪ್ಸ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಅಪರ ಪೊಲೀಸ್ ಅಧೀಕ್ಷಕರುಗಳಾದ ಡಾಕ್ಟರ್ ಎಚ್.ಎನ್. ವೆಂಕಟೇಶ್ ಪ್ರಸನ್ನ ಮತ್ತು ಕೆ.ವಿ. ಲಕ್ಷ್ಮೀನಾರಾಯಣ ಅವರ ಉಸ್ತುವಾರಿಯಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಆನೇಕಲ್ ಉಪವಿಭಾಗದ ಡಿವೈಎಸ್ಪಿ ಗೋಪಾಲ ನಾಯಕ್ ಅವರ ನೇತೃತ್ವದಲ್ಲಿ ನಡೆದ ಈ ದಾಳಿಯಲ್ಲಿ ಸೂರ್ಯನಗರ ಇನ್ಸ್ಪೆಕ್ಟರ್ ಚಂದ್ರಪ್ಪ, ತನಿಖಾಧಿಕಾರಿ ಹಾಗೂ ಆನೇಕಲ್ ಇನ್ಸ್ಪೆಕ್ಟರ್ ಶ್ರೀಪ್ರಕಾಶ್ ಆರ್, ಪಿಎಸ್ಸಿಗಳಾದ ಶ್ರೀ ಸಿದ್ದನಗೌಡ ಜಲಪುರ್, ಮುನಿರತ್ನ ಮತ್ತು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದಾರೆ.